ಹಾಯ್ ಎಲ್ಲರಿಗೂ ನಮಸ್ಕಾರ. WD ಗ್ಯಾನ್ ಟ್ರೇಡರ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ಓನ್ಲಿ ಎಜುಕೇಷನ್ ಪರ್ಪಸ್ ವಿಡಿಯೋ ಮಾತ್ರ, ಯಾವುದೇ ರೀತಿಯಾದ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋದಲ್ಲಿ ನಾವು ಮೂನ್ ಆ್ಯಂಡ್ ಮಾರ್ಸ್ ಕಂಜಂಕ್ಷನ್ ಆದಾಗ ಷೇರು ಮಾರುಕಟ್ಟೆ ಯಾವ ರೀತಿ ರಿವರ್ಸಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಅಸ್ಟ್ರೋಸೀಕ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಮೇನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಮಾಡಿ ಇಲ್ಲಿ ಅಸ್ಟ್ರೋ ಟೂಲ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿ. ಇಲ್ಲಿ ಮೂನ್ ಸರ್ಚ್ ಇಂಜಿನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಮಗೆ ಇಲ್ಲಿ ಮೂನ್ ಮತ್ತು ಮಾರ್ಸ್ ಯಾವಾಗ ಕಂಜಂಕ್ಷನ್ ಆಗುತ್ತೆ ಅಂತ ಈ ವೆಬ್ಸೈಟ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದನೇದಾಗಿ ಮಾರ್ಸ್ ಸೆಲೆಕ್ಟ್ ಮಾಡಿ. ಮೂನ್ ಮತ್ತು ಮಾರ್ಸ್ ಕಂಜಂಕ್ಷನ್ ಆದಾಗ ಅದು 0 ಡಿಗ್ರಿ. ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಸ್ಪೆಕ್ಟ್ ಬರ್ತಾ ಇದೆ, ಇಲ್ಲಿ ಎನಿ ಮೇಜರ್ ಇದೆಯಲ್ಲ, ಇಲ್ಲಿ 0 ಡಿಗ್ರಿ ಸೆಲೆಕ್ಟ್ ಮಾಡಿ. ಇಲ್ಲಿ ಫ್ರಾಮ್ ನಾವು ಒಂದು ವರ್ಷ ಬ್ಯಾಕ್ ಟೆಸ್ಟ್ ಮಾಡೋಣ. ಜನವರಿ ಇಲ್ಲಿ 2024 ಮಾಡಿ, ಇಲ್ಲಿ 2025 ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಓಕೆ ಕೊಡಿ. ಈಗ ನಮಗೆ ಮೂನ್ ಆ್ಯಂಡ್ ಮಾರ್ಸ್ ಯಾವಾಗ ಕಂಜಂಕ್ಷನ್ ಆಗಿದೆ ಅಂತ ಡೇಟ್ಸ್ ಬರ್ತಾ ಇದೆ. 2025 ನೋಡೋಣ. ಜನವರಿ 14, ಫೆಬ್ರವರಿ 9, 2025, ಮಾರ್ಚ್ 9, 2025 ಹಾಗೂ ಬರುವ ಏಪ್ರಿಲ್ 5, 2025. ಅಂದರೆ ಮೂನ್ ಮತ್ತು ಮಾರ್ಸ್ 0 ಡಿಗ್ರಿ ಆಗೋ ಮೊದಲು ಷೇರು ಮಾರುಕಟ್ಟೆ ಯಾವ ಡೈರೆಕ್ಷನಲ್ಲಿ ಇರುತ್ತದೆಯೋ ನೆಕ್ಸ್ಟ್ ಡೇಯಿಂದ ಅಪೋಸಿಟ್ ಆಗಿ ಟ್ರೇಡ್ ಆಗುತ್ತದೆ. ನಾನು ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ನೀವು ಹಾಗೆ ನಂಬೇಡಿ. ಇಲ್ಲಿ ಯಾವುದೇ ರೀತಿಯಾಗಿ ನೀವು ಕಣ್ಮುಚ್ಚಿ ನಂಬೇಡಿ. ನೀವು 1 ವರ್ಷ ಬಿಟ್ಟು 2 ಇಯರ್ ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ತಿಳಿಯುತ್ತೆ. ಈ ಡೇಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. 2024ರಲ್ಲಿ ಜನವರಿ 10, ಫೆಬ್ರವರಿ 8, ಮಾರ್ಚ್ 8, ಏಪ್ರಿಲ್ 6, ಮೇ 5, ಜೂನ್ 2, ಜುಲೈ 1, ಜುಲೈ 30, ಆಗಸ್ಟ್ 27, ಸೆಪ್ಟೆಂಬರ್ 25, ಅಕ್ಟೋಬರ್ 23, ನವೆಂಬರ್ 20, ಡಿಸೆಂಬರ್ 18. ಆಮೇಲೆ 2025ರಲ್ಲಿ ಜನವರಿ 14, ಫೆಬ್ರವರಿ 9, ಮಾರ್ಚ್ 9, ಮತ್ತು ನಮ್ಮ ಬರೋದು ಏಪ್ರಿಲ್ 5ನೇ ತಾರೀಕು. ಈ ಡೇಟ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಮೂನ್ ಮತ್ತು ಮಾರ್ಸ್ ಎರಡು 0 ಡಿಗ್ರಿ ಆಗುತ್ತೆ ಆವಾಗ ನಮಗೆ ಮಾರ್ಕೆಟ್ ಅಪೋಸಿಟ್ ಆಗಿ ಟ್ರೇಡ್ ಆಗುತ್ತೆ. ಇದನ್ನು ನೀವು ಲೈವ್ ಮಾರ್ಕೆಟ್ನಲ್ಲಿ ಬರುವ ಏಪ್ರಿಲ್ 5ರಂದು ನೋಡಿ. ಮತ್ತು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ನನ್ನ ಪ್ರಯತ್ನಕ್ಕೆ ಒಂದು ಪುಟ್ಟ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಈಗ ನಾವು ನಿಫ್ಟಿ ಚಾರ್ಟ್ನಲ್ಲಿ ಹೋಗೋಣ. ಮೊದಲೇ ಡೇಟ್ ನಮ್ಮದು ಬಂದುಬಿಟ್ಟು ಮಾರ್ಚ್ 9 ನಿಫ್ಟಿ ಚಾರ್ಟ್ನಲ್ಲಿ ನಾನು 2025 ಮಾರ್ಚ್ 9 ಇಲ್ಲಿ ನೋಡು, ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ನಲ್ಲಿತ್ತು. ಎಕ್ಸಾಕ್ಟ್ ಆ ಡೇಟ್ನಿಂದನೇ ರಿವರ್ಸಲ್ ಆಗಿದೆ. ಅದು ಕೂಡ ನಮ್ಮ ಸಪೋರ್ಟ್ ಲೈನಿಂದ. ಈ ಸಪೋರ್ಟ್ ಲೈನ್ನ ಹೇಗೆ ನಾವು ಹಾಕ್ಕೋಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಅದಕ್ಕಾಗಿ ನೀವು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಪ್ರಯತ್ನಕ್ಕೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಮತ್ತು ಆದಷ್ಟು ಕನ್ನಡಿಗರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಾಸ್ತಿ ಶೇರ್ ಆದರೆ ನಾನು ಬರುವಂಥ ದಿನಗಳಲ್ಲಿ ಸಪೋರ್ಟ್ ಲೈನ್ ಹೇಗೆ ಹಾಕ್ಬೇಕಂತ ನಿಮಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಮಾರ್ಚ್ 9ರ ಮೊದಲು ಒಂದು ಅಪ್ ಟ್ರೆಂಡ್ನಲ್ಲಿ ಮಾರ್ಕೆಟ್ ಇತ್ತು, ನೀವು ನೋಡ್ಬೋದು. ಅಲ್ಲಿಂದ ನೆಕ್ಸ್ಟ್ ಡೇಯಿಂದ ಅಂದರೆ 0 ಡಿಗ್ರಿ ಆದ್ದರಿಂದ ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಅಂದರೆ ನಮಗೆ ಮೂನ್ ಮತ್ತು ಮಾರ್ಸ್ ಅಂದರೆ ಚಂದ್ರ ಮತ್ತು ಮಂಗಳ ಕಂಜಂಕ್ಷನ್ ಆದಾಗ ಷೇರು ಮಾರುಕಟ್ಟೆ ರಿವರ್ಸಲ್ ಆಗುತ್ತೆ. ನೆಕ್ಸ್ಟ್ ಡೇಟ್ ನೋಡೋಣ, ಫೆಬ್ರವರಿ 9. ಇಲ್ಲಿ ನೋಡಿ, ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ನಲ್ಲಿತ್ತು. ನೆಕ್ಸ್ಟ್ ಅಲ್ಲಿಂದನೇ ನಮಗೆ ರಿವರ್ಸಲ್ ಆಗಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಜನವರಿ 14 ಎಕ್ಸಾಕ್ಟ್ ಅಲ್ಲಿ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ನಲ್ಲಿತ್ತು. ಎಕ್ಸಾಕ್ಟ್ ಆ ಡೇಟ್ದಿಂದ ಮಾರ್ಕೆಟ್ ಒಂದು ಅಪ್ಸೈಡ್ ರ್ಯಾಲಿ ಕೂಡ ಸಿಕ್ಕಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಡೇಟ್ ಡಿಸೆಂಬರ್ 18, ನೀವು ಇಲ್ಲಿ ನೋಡಿ ಒಂದು ಅಪ್ಸೈಡ್ನಲ್ಲಿದೆ. ಅಂದರೆ ನಿಮಗೆ ಒಂದು ಟಾಪ್ ಕೂಡ ಟಚ್ ಆಗಿದೆ. ನೆಕ್ಸ್ಟ್ ಡೇಯಿಂದನೇ ನಮಗೆ ರಿವರ್ಸಲ್, ಇಲ್ಲಿ ನೀವು ನೋಡ್ಬೋದು. ನಿಮಗೆ ಯಾವುದೇ ರೀತಿಯಾಗಿ ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಇದನ್ನು ಹಾಗೆ ನಂಬಲಿಕ್ಕೆ ಹೊಡಬೇಡಿ. ನೀವು ಈ ರೀತಿಯೂ ಸ್ಟಾಕ್ ಮಾರ್ಕೆಟ್ನ ಡಿಕೋಡ್ ಮಾಡ್ಬೋದು. ಮೊದಲೇ ಯಾವ ದಿನ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂತ ಈ ಗ್ರಹಗಳ ಸಹಾಯದಿಂದ ನೀವು ಕೊಂಡ್ಕೋಬೋದು. ನೆಕ್ಸ್ಟ್ ಡೇಟ್ ನವೆಂಬರ್ 20, ಇಲ್ಲಿ ನೋಡಿ ಒಂದು ಡೌನ್ ಟ್ರೆಂಡ್ನಲ್ಲಿತ್ತು.
ಎಕ್ಸಾಕ್ಟ್ ಕನ್ಜೆಕ್ಷನ್ ಆದ ದಿನದಿಂದ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ನಮಗೆ ಸಿಕ್ಕಿದೆ. ಇಲ್ಲಿ ನೀವು ನೋಡ್ಬೋದು, ನಾನು ಹಾಗೆ ಹೇಳ್ತಾ ಇಲ್ಲ, ಇದು ನಾನು ನಿಫ್ಟಿ ಚಾರ್ಟ್ನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬ್ಯಾಕ್ ಟೆಸ್ಟ್ ಮಾಡಿ, 1 ಇಯರ್ ಬಿಟ್ಟು 2 ಇಯರ್ ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ತಿಳಿಯುತ್ತೆ. ನೆಕ್ಸ್ಟ್ ಡೇಟ್ ಅಕ್ಟೋಬರ್ 23. ಇಲ್ಲಿ ನೋಡಿ, ಒಂದು ಟಾಪ್ ಕೂಡ ಟಚ್ ಆಗಿದೆ, ಒಂದು ಅಪ್ಸೈಡ್ನಲ್ಲಿತ್ತು. ಈ ಡೇಟ್ ಬಂದ ಮೇಲೆ ನೆಗೆಟಿವ್ ಡೌನ್ ಟ್ರೆಂಡ್ ನಮಗೆ ಸಿಕ್ಕಿತ್ತು. ನೆಕ್ಸ್ಟ್ ಡೇಟ್ ಸೆಪ್ಟೆಂಬರ್ 25. ಇಲ್ಲಿ ನೋಡಿ, ಒಂದು ಅಪ್ಸೈಡ್ನಲ್ಲಿ ರ್ಯಾಲಿ ಇತ್ತು. ನೆಕ್ಸ್ಟ್ ಆ ಡೇಟ್ ಬಂದ ನೆಕ್ಸ್ಟ್ ದಿನ ನಮಗೆ ಡೌನ್ ಸೈಡ್ ನಮಗೆ ರ್ಯಾಲಿ ಸಿಕ್ಕಿದೆ. ನೀವು ಈ ರೀತಿ ಈಸಿಲಿ ಮಾರ್ಕೆಟ್ನ ಪ್ರತಿ ತಿಂಗಳು ಡೈರೆಕ್ಷನ್ನ ನೀವು ಮೊದಲೇ ಕಂಡುಹಿಡಿಯಬಹುದು. ನೆಕ್ಸ್ಟ್ ಡೇಟ್ ಆಗಸ್ಟ್ 27. ಇಲ್ಲಿ ನೋಡಿ, ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ, ನೆಕ್ಸ್ಟ್ ಡೇಯಿಂದ ಪಾಸಿಟಿವ್. ನೆಕ್ಸ್ಟ್ ಡೇಟ್ ಜುಲೈ 31. ಇಲ್ಲಿ ನೋಡಿ, ಒಂದು ಅಪ್ಸೈಡ್ ರ್ಯಾಲಿ, ಅಲ್ಲಿಂದನೇ ರಿವರ್ಸಲ್. ನೀವು ಬೇಕಾದರೆ ಲಾಸ್ಟ್ 2 ಇಯರ್ಸ್ ಬಿಟ್ಟು 3 ಇಯರ್ಸ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಎಲ್ಲ ನಿಮಗೆ ತಿಳಿಯುತ್ತೆ. ಜಸ್ಟ್ ಮೂನ್ ಆ್ಯಂಡ್ ಮಾರ್ಸ್ 0 ಡಿಗ್ರಿ ಬರುವ ದಿನದ ಮೊದಲು ಯಾವ ರೀತಿ ಷೇರು ಮಾರುಕಟ್ಟೆ ಡೈರೆಕ್ಷನ್ ಇದೆಯಲ್ಲ, ಅದರ ಅಪೋಸಿಟ್ ಆಗಿ ನೆಕ್ಸ್ಟ್ ಡೇಯಿಂದ ಟ್ರೇಡ್ ಮಾಡಲಿಕ್ಕೆ ಆರಂಭ ಆಗುತ್ತೆ. ನೀವು ಇದರಲ್ಲಿ ಈಸಿಲಿ ಕಂಡುಕೊಳ್ಬೋದು. ಅಪ್ಸೈಡ್ ಇದ್ದರೆ ಡೇಟ್ 0 ಡಿಗ್ರಿ ಬಂದ ಮೇಲೆ ನೀವು ನೆಗೆಟಿವ್ ಸೈಡ್, ನೆಗೆಟಿವ್ ಇದ್ದರೆ ಪಾಸಿಟಿವ್ ಸೈಡ್, ಇದು ಈಸಿ ನಿಮಗೆ ಗೊತ್ತಾಗುತ್ತೆ. ಬರುವಂಥ ಏಪ್ರಿಲ್ 5ನೇ ತಾರೀಕು 4ನೇ ತಾರೀಕು ತನಕ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಇದ್ದರೆ 5ನೇ ತಾರೀಕಿನ ನೆಗೆಟಿವ್ ಆಗುತ್ತೆ, ಅಥವಾ ಏಪ್ರಿಲ್ 4 ತನಕ ಪಾಸಿಟಿವ್ ಇದ್ದರೆ ಆಮೇಲೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ. ಈ ರೀತಿಯೂ ನಾವು ಸ್ಟಾಕ್ ಮಾರ್ಕೆಟ್ನ ಡೈರೆಕ್ಷನನ್ನು ಈ ರೀತಿಯೂ ನಾವು ಕಂಡು ಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಷೇರು ಮಾರುಕಟ್ಟೆ ಬಗ್ಗೆ ಆಸಕ್ತಿ ಇರುವ ಕನ್ನಡಿಗರಿಗೆ ಆದಷ್ಟು ಶೇರ್ ಮಾಡಿ, ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.